ಹೆಣ್ಮಗಳು ಓದೋದಕ್ಕೆ ಅಂತ ದೂರದ ಆಂಧ್ರ ಪ್ರದೇಶದಿಂದ ಬಂದಿದ್ಲು. ಆದ್ರೆ ಇನ್ಸ್ಟಾಗ್ರಾಮ್ ಹುಡುಗನ ಲವ್ನಲ್ಲಿ ಬಿದ್ದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಸ್ನೇಹಿತೆ ರೂಮ್ಗೆ ಹೋಗೋಣ ಬಾ ಅಂತ ಕರ್ಕೊಂಡೋಗಿ ಹೆಣ ಉರುಳಿಸಿದ್ದಾನೆ. ಈ ಹೆಣ್ಮಗಳು ಹೆತ್ತವರ ಪಾಲಿನ ಆಶಾಕಿರಣ ಆಗಿದ್ಲು. ಬೆಟ್ಟದಷ್ಟು ಕನಸು ಕಟ್ಕೊಂಡು ಜೀವನದ ಮುನ್ನುಡಿ ಬರೆಯೋದಕ್ಕೆ ಶುರು ಮಾಡಿದ್ಲು. ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಹುದ್ದೆಯನ್ನ ಹಿಡಿಬೇಕು ಅನ್ನುವಂತ ಕಾರಣಕ್ಕೆ ದೂರದ ಆಂಧ್ರದಿಂದ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ಲು. ಹೀಗಾಗಿನೇ ತುಂಬಾನೇ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ರು. ಆದ್ರೆ ಈಕೆ ಬಾಳಿಗೆ ಗೆಳೆಯನಾಗಿ ಬಂದಂತ ಕಿರಾತಕನೊಬ್ಬ ಹೆಣ್ಮಗಳ ಹುಸಿರನ್ನೇ ಸುಂದರಿ ಬಾಳಿಗೆ ಸ್ನೇಹಿತೆ ಆದ ಯಮಕಿಂಕರ. ಸ್ನೇಹಿತೆ ಮನೆಗೆ ಹೋಗೋಣ ಎಂದ, ಕುತ್ತಿಗೆ ಹಿಚಕಿ ಕೊಂದ. ಹೆಗಲೆತ್ತರಕ್ಕೆ ಬೆಳೆದಂತ ಮಗಳು ಈಗ ಹೆಣವಾಗಿ ಮಲಗಿದ್ದಾಳೆ ಅಂದ್ರೆ ಹೆತ್ತವರ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ನಿನ್ನೆ ರಾತ್ರಿವರೆಗೂ ಹೆತ್ತವರ ಜೊತೆ ಮಾತಾಡ್ಕೊಂಡಿದ್ದಂಥವಳು ಈಗ ಮಾತಿಲ್ಲ, ಕತೆ ಇಲ್ಲ. ಮಗಳೇ ಒಮ್ಮೆ ನೋಡಮ್ಮ ಅಂದ್ರೂ ಕೂಡ ಕಣ್ಬಿಟ್ಟು ನೋಡ್ತಾ ಇಲ್ಲ. ಈ ಹೆಣ್ಮಗಳ ಹೆಸರು ದೇವಿಶ್ರೀ ಅಂತ. ಮೂಲತಃ ಆಂಧ್ರ ಪ್ರದೇಶದ ನಿವಾಸಿ. ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದ್ಕೊಂಡಿದ್ದಂಥ ಹೆತ್ತವರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗೆ ಸೇರಿಸಿದ್ರು. BBM ಓದ್ತಾ ಇದ್ದಂಥ ದೇವಿಶ್ರೀ ಆಟ ಪಾಠ ಎಲ್ಲದರಲ್ಲೂ ಕೂಡ ತುಂಬಾನೇ ಮುಂದಿದ್ಲು. ಆದ್ರೆ ಪ್ರೇಮ್ವರ್ಧನ್ ಅನ್ನೋನ ಸ್ನೇಹ ಮಾಡಿದ್ದೆ ಈಕೆ ಪಾಲಿಗೆ ಕಂಟಕವಾಗಿ ಹೋಗಿದೆ. ಬಾಯಿ ತುಂಬಾ ಗೆಳತಿ ಗೆಳತಿ ಅಂತಿದ್ದವನೇ ಹೆಣ ಉರುಳಿಸಿ ಹೋಗಿದ್ದಾನೆ. ಇನ್ಸ್ಟಾಗ್ರಾಮ್ ಪರಿಚಯ ಶುರುವಾಗಿತ್ತು ಪ್ರೇಮ ಪ್ರಣಯ. ನಿನ್ನೆ ಭಾನುವಾರ ಆಗಿದ್ರಿಂದ ಕಾಲೇಜು ಇರಲಿಲ್ಲ. ಹೀಗಾಗಿ ಸ್ನೇಹಿತ ಪ್ರೇಮ್ವರ್ಧನ್ ಗೆಳತಿ ಮನೆಗೆ ಹೋಗೋಣ ಅಂತ ದೇವಿಶ್ರೀಯನ್ನ ಕರ್ಕೊಂಡು ಹೋಗಿದ್ದಾನೆ. ರೂಮ್ನಲ್ಲಿ ಒಂದಿಷ್ಟು ಹೊತ್ತು ಇದ್ದವರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಸ್ನೇಹಿತನಾಗಿದ್ದವನೇ ಯಮನಾಗಿ ಬದಲಾಗಿದ್ದಾನೆ. ಇದ್ದಕ್ಕಿದ್ದಂತೆ ದೇವಿಶ್ರೀಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಈ ವೇಳೆ ರೂಮ್ನಲ್ಲಿ ಯಾರಾದರೂ ಇದ್ರೋ ಇಲ್ವೋ ಅದು ಗೊತ್ತಿಲ್ಲ. ಯಾವಾಗ ದೇವಿಶ್ರೀ ಸಾವನ್ನಪ್ಪಿದ್ಲೋ ಸೀದಾ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬಡವರು ತುಂಬಾ ಕಷ್ಟದಿಂದ BCA ಮಾಡಿಸೋದಕ್ಕೆ ಕಳಿಸಿರ್ತಾರೆ. ಆದರೆ ಇನ್ನು ಓನ್ಲಿ 3 months 3 ತಿಂಗಳು ಇರತಕ್ಕಂತ ಒಂದು ವಿಚಾರದಲ್ಲಿ ಈ ರೀತಿ ಕಾಲೇಜಲ್ಲಿ ಈ ರೀತಿ ಆ ಹುಡುಗ ಯಾರೋ ಈ ರೀತಿ ನಮ್ಮನ್ನ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳಿದ್ರು ಕೂಡ ಆ ಹುಡುಗಿ ಹೇಳಿದ್ರಂತೆ. ಆ ರೀತಿ ಬಂದು ಅವ್ರ ತಂದೆ ತಾಯಿಗೆಲ್ಲ ಹೇಳಿದ್ರು ಕೂಡ ಮತ್ತೆ ಆ ಹುಡುಗಿನ ಈ ರೀತಿ ನಿನ್ನೆ ರಜಾ ಇರೋದ್ರಿಂದ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಸಾಯಿಸ್ಬಿಟ್ಟಿದ್ದಾರೆ ಸರ್. ಯಾವಾಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು, ಹಂತಕ ಪ್ರೇಮ್ವರ್ಧನ್ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ತನಿಖೆ ನಡೆಸ್ತಾ ಇರುವಂತ ಪೊಲೀಸರು ಆರೋಪಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಗೆಳೆಯ ಕರೆದ ಅಂತ ಸ್ನೇಹಿತೆ ಮನೆಗೆ ಹೋದವಳು ಸಾವಿನ ಮನೆ ಸೇರಿತು ಮಾತ್ರ ದುರಂತ. ಮಂಜುನಾಥ್ ಆರ್ಯ, ಕ್ರೈಮ್ ಬ್ಯೂರೋ, ನ್ಯೂಸ್ 18.